Good morning, dear students. I am Jyoti. I am going to take first PUC Economics, first chapter, Introduction. So this year you have two books, that is Part A and Part B. Part A is called Statistics in Economics and Part B is called Economic Development. So first one, Part A, that is total 9 chapters, and Part B, in that there are total 10 chapters. So total together 19 chapters for this year. ಸೊ ನಮಸ್ಕಾರ ಮಕ್ಕಳೇ, ಈಗ ನಾನು ಅರ್ಥಶಾಸ್ತ್ರದ ಮೊದಲ ಅಧ್ಯಾಯದ ಪೀಠಿಕೆ ಭಾಗವನ್ನು ಮಾಡ್ತೀನಿ. ಈ ವರ್ಷ ನಿಮಗೆ 2 ಪುಸ್ತಕ ಇರುತ್ತೆ, ಒಂದು ಭಾಗ ಎ, ಒಂದು ಭಾಗ ಬಿ. ಭಾಗ ಎ ಯಲ್ಲಿ 9 ಚಾಪ್ಟರ್ ಇರುತ್ತೆ, ಭಾಗ ಬಿ ಯಲ್ಲಿ ಬಂದು 10 ಚಾಪ್ಟರ್ ಇರುತ್ತೆ, ಒಟ್ಟು 19 ಚಾಪ್ಟರ್ ಇರುತ್ತೆ. ಬಟ್ ಈ ವರ್ಷ ಕೊರೋನಾ ಇರೋದ್ರಿಂದ ಏನಾದರೂ ಚಾಪ್ಟರ್ಸ್ಗಳನ್ನ ಕಡಿಮೆ ಮಾಡಬಹುದು, ನೋಡೋಣ, ಅದು ಮುಂದೆ ನಿಮಗೆ ತಿಳಿಸ್ತೀನಿ. ಆದರೆ ನೆಕ್ಸ್ಟ್ ಈ ವರ್ಷ ಏನಾದರೂ ಕಡಿಮೆ ಮಾಡ್ತಾರೆ ಅಂತೇಳಿ ಮುಂದಿನ ವರ್ಷನೂ ಹಾಗೆ ಮಾಡಲ್ಲ. ಮುಂದಿನ ವರ್ಷ ಮತ್ತೆ ಅದು ಏನಿರುತ್ತೆ ಅದೇ ಕಂಟಿನ್ಯೂ ಆಗುತ್ತೆ. ನಾವು ಟುಡೇ ಲೆಟ್ ಅಸ್ ಮೂವ್ ಆನ್ ಟು ದಿ ಇಂಟ್ರೊಡಕ್ಷನ್ ಪಾರ್ಟ್. ಫಸ್ಟ್ ಒನ್, ವಾಟ್ ಈಸ್ ಎಕನಾಮಿಕ್ಸ್? ಹೌ ದಿ ಟರ್ಮ್ ಎಕನಾಮಿಕ್ಸ್ ಕೇಮ್ ಟು ಎಕ್ಸಿಸ್ಟೆನ್ಸ್. ಸೊ ಅರ್ಥಶಾಸ್ತ್ರ ಅಂದರೆ ಏನು, ಈ ಅರ್ಥಶಾಸ್ತ್ರ ಅನ್ನುವಂಥ ಪದ ಹೇಗೆ ಬಂತು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್, ದಿ ಟರ್ಮ್ ಎಕನಾಮಿಕ್ಸ್ has been derived from two Greek words. One is ecos and another one nomos. So here ecos means a house and nomos means management. So in one sentence, economics means a art of household management. ಸೊ ಅರ್ಥಶಾಸ್ತ್ರ ಅನ್ನುವಂಥ ಪದ ಗ್ರೀಕ್ ಭಾಷೆಯ 2 ಪದಗಳಾದಂತಹ ಇಕೋಸ್ ಮತ್ತು ನೊಮೋಸ್ಗಳಿಂದ ಉಗಮಗೊಂಡಿದೆ. ಇಕೋಸ್ ಅಂತ ಹೇಳಿದ್ರೆ ಮನೆ ಅಥವಾ ಗೃಹ ಅಂತ ಕರಿತೀವಿ, ನೊಮೋಸ್ ಅಂತ ಹೇಳಿದ್ರೆ ನಿರ್ವಹಣೆ ಅಂತ ಹೇಳ್ತೀವಿ. ಹಾಗಾಗಿ ಒಂದು ವಾಕ್ಯದಲ್ಲಿ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಗೃಹ ನಿರ್ವಹಣೆಯ ಒಂದು ಕಲೆ ಅಂತ ಕರಿತೀವಿ. ನೆಕ್ಸ್ಟ್ ಇಸ್, ವಾಟ್ ಈಸ್ ಎಕನಾಮಿಕ್ಸ್ ಇನ್ ಜನರಲ್? ಸೊ ಸಾಮಾನ್ಯ ಭಾಷೆಯಲ್ಲಿ ಅರ್ಥಶಾಸ್ತ್ರ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಸೊ ಇನ್ ಜನರಲ್, ಎಕನಾಮಿಕ್ಸ್ ಮೀನ್ಸ್ economics is a social science. It studies how the human beings tries to satisfy their unlimited wants with limited resources. So the problem of choice arise. ಸಾಮಾನ್ಯ ಭಾಷೆಯಲ್ಲಿ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಅರ್ಥಶಾಸ್ತ್ರವು ಸಾಮಾಜಿಕ ವಿಜ್ಞಾನವಾಗಿದ್ದು ಮಾನವನ ಅಪರಿಮಿತವಾದ ಬಯಕೆಗಳನ್ನು ಮಿತವಾದ ಸಂಪನ್ಮೂಲಗಳಿಂದ ಹೇಗೆ ತೃಪ್ತಿಪಡಿಸಿಕೊಳ್ಳಬೇಕೆಂಬುದನ್ನು ಅಭ್ಯಸಿಸುತ್ತದೆ. ಹಾಗಾಗಿ ಇಲ್ಲಿ ಆಯ್ಕೆಯ ಸಮಸ್ಯೆಯು ಉದ್ಭವಿಸುತ್ತದೆ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ದಿ ಡೆಫಿನಿಷನ್ಸ್ ಆಫ್ ಎಕನಾಮಿಕ್ಸ್. Many economists, they have given wonderful definitions about economics. In that, a very important and main person, Professor Alfred Marshall. According to him, economics means it studies mankind in ordinary business of life. The second person, that is Professor A.C. Pigou, according to him, economics means both light giving and fruits bearing. ಅರ್ಥಶಾಸ್ತ್ರದ ವ್ಯಾಖ್ಯೆಗೆ ಹೋಗೋದಾದ್ರೆ ಅನೇಕ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದಂತಹ ಅದ್ಭುತ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಅವರಲ್ಲಿ ಮೊದಲನೆಯವರು ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು. ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರ ಪ್ರಕಾರ ಅರ್ಥಶಾಸ್ತ್ರವೆಂದರೆ ಇದು ಮಾನವನ ದೈನಂದಿನ ವ್ಯವಹಾರದ ಚಟುವಟಿಕೆಗಳನ್ನು ಕುರಿತು ಅಭ್ಯಸಿಸುವ ಶಾಸ್ತ್ರ ಅಂತ ಹೇಳಿದ್ದಾರೆ. ಹಾಗೆಯೇ ಮತ್ತೋರ್ವ ವ್ಯಕ್ತಿ ಪ್ರೊಫೆಸರ್ A.C. ಪಿಗು ರವರು. ಅವರ ಪ್ರಕಾರ ಅವ್ರು ಹೇಳ್ತಾರೆ ಅರ್ಥಶಾಸ್ತ್ರ ಅಂತ ಹೇಳಿದರೆ ಜ್ಞಾನದಾಯಕವೂ ಆಗಿದೆ, ಫಲದಾಯಕವೂ ಆಗಿದೆ. ಅಂದರೆ ಜ್ಞಾನವನ್ನು ಕೊಡುತ್ತೆ, ಫಲವನ್ನು ಕೊಡುತ್ತೆ ಅಂತ ಹೇಳಿ ಅರ್ಥಶಾಸ್ತ್ರವನ್ನು ಬಣ್ಣಿಸಿದ್ದಾರೆ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ದಿ ಡೆಫಿನಿಷನ್ಸ್ ಆಫ್ ಎಕನಾಮಿಕ್ಸ್. ದೇರ್ ಆರ್ 3 types of definitions. First one, wealth definition. Second one, welfare definition. Third one, scarcity definition. Now first one, wealth definition. The wealth definition was given by Professor Adam Smith. He was universally regarded as the father of economics. He wrote the famous book called The Wealth of Nation in the year 1776.
Next, second definition, welfare definition. The welfare definition was given by Professor Alfred Marshall. Here also he wrote the famous book called The Principle of Economics in the year 1890. Next, third one, that is last definition, scarcity definition. The scarcity definition was given by Professor Lionel Robbins. Here also he wrote the famous book called The Nature and Significance of Economic Science in the year 1932. ಸೊ ಅರ್ಥಶಾಸ್ತ್ರದ ವ್ಯಾಖ್ಯೆಗಳಲ್ಲಿ ಒಟ್ಟು 3 ವ್ಯಾಖ್ಯೆಗಳಿದೆ. ಸಂಪತ್ತಿನ ವ್ಯಾಖ್ಯೆ, ಯೋಗಕ್ಷೇಮ ವ್ಯಾಖ್ಯೆ, ಕೊರತೆಯ ವ್ಯಾಖ್ಯೆ. ಯೋಗಕ್ಷೇಮ ಮೊದಲನೇದು ಸಂಪತ್ತಿನ ವ್ಯಾಖ್ಯೆ. ಸಂಪತ್ತಿನ ವ್ಯಾಖ್ಯೆಯನ್ನು ಪ್ರೊಫೆಸರ್ ಆಡಮ್ ಸ್ಮಿತ್ ಅವರು ಕೊಡ್ತಾರೆ. ಇವರನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇವರು 1776ರಲ್ಲಿ ರಾಷ್ಟ್ರಗಳ ಸಂಪತ್ತು ಅನ್ನುವಂಥ ಪ್ರಸಿದ್ಧ ಗ್ರಂಥವನ್ನ ಬರೀತಾರೆ. ಯೋಗಕ್ಷೇಮ ವ್ಯಾಖ್ಯೆ, ಈ ವ್ಯಾಖ್ಯೆಯನ್ನು ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು ಕೊಡ್ತಾರೆ. ಇವರು 1890ರಲ್ಲಿ ಅರ್ಥಶಾಸ್ತ್ರದ ಮೂಲತತ್ವಗಳು ಅನ್ನುವಂತಹ ಕೃತಿಯನ್ನ ಬರೀತಾರೆ. ಮೂರನೇದು ಕೊರತೆ ಅಥವಾ ವಿರಳತೆಯ ವ್ಯಾಖ್ಯೆಯನ್ನ ಪ್ರೊಫೆಸರ್ ಲಿಯೋನಲ್ ರಾಬಿನ್ಸ್ ರವರು ಕೊಡ್ತಾರೆ. ಇಲ್ಲಿ ಕೂಡ ಇವರು 1932ರಲ್ಲಿ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಪರಿಶೀಲನೆಯ ಸಿದ್ಧಾಂತ ಅನ್ನುವಂತಹ ಪ್ರಸಿದ್ಧ ಗ್ರಂಥವನ್ನ ಬರೀತಾರೆ. Now let us move on to this is general knowledge question. Sometimes they're going to ask in which year onwards the Nobel Prize awarded for this subject. This subject means obviously economics. So in the year 1969 onwards the Nobel Prize awarded for subject economics. ಸೊ ಇದು ಒಂದು ಜ್ಞಾನದ ದೃಷ್ಟಿಯಿಂದ ಕೇಳಲಾಗುವಂತಹ ಪ್ರಶ್ನೆ, ಯಾವ ವರ್ಷದಲ್ಲಿ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಬಹುಮಾನವನ್ನು ಕೊಡಲಾಗ್ತಾ ಇದೆ ಅಂತ. ಸೊ 1969ರಿಂದ ಈಚೆಗೆ ಈ ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ಅನ್ನುವಂಥ ಸಬ್ಜೆಕ್ಟಿಗೆ ನೊಬೆಲ್ ಬಹುಮಾನವನ್ನು ಕೊಡಲಾಗ್ತಾ ಇದೆ. ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಇಯರ್ ಹೂ ಇಸ್ ದಿ ಇಂಡಿಯನ್ ಎಕನಾಮಿಸ್ಟ್ ಈಸ್ ಅವಾರ್ಡೆಡ್ ನೊಬೆಲ್ ಪ್ರೈಸ್ ಅಂತ ಕೇಳ್ಬೋದು. ಅಂದರೆ ಯಾವ ವರ್ಷದಲ್ಲಿ ನಮ್ಮ ಭಾರತದ ಅರ್ಥಶಾಸ್ತ್ರಜ್ಞ ನೊಬೆಲ್ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಅಂತ. ಸೊ ಪ್ರೊಫೆಸರ್ ಅಮರ್ತ್ಯ ಸೇನ್ ಈಸ್ ದಿ ಇಂಡಿಯನ್ ಎಕನಾಮಿಸ್ಟ್. He was awarded Nobel Prize in the year 1998. ಸೊ ಭಾರತದ ಅಂದರೆ ಪ್ರೊಫೆಸರ್ ಅಮರ್ತ್ಯ ಸೇನ್ ಅನ್ನುವಂತಹ ಭಾರತದ ಅರ್ಥಶಾಸ್ತ್ರಜ್ಞರು 1998ರಲ್ಲಿ ನೊಬೆಲ್ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದಿ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಎಕನಾಮಿಕ್ಸ್. ಸೊ ಇದು ಇವತ್ತಿನ ಪೀಠಿಕೆ ಭಾಗ. ನಾವು ಆಲ್ರೆಡಿ ಯು ಹ್ಯಾವ್ ಲರ್ನ್ಡ್ ಟುಡೇಸ್ ಕ್ಲಾಸ್. The first one, what is economics? The next one, the general, otherwise the ordinary language, what is economics? Then definitions of economics. Then there are 3 definitions of economics. Last one, who is awarded the Nobel Prize, in which year, and in which year onwards the Nobel Prize awarded for subject economics. ಸೊ ಇವತ್ತಿನ ಕ್ಲಾಸ್ನಲ್ಲಿ ಅರ್ಥಶಾಸ್ತ್ರ ಅಂದರೆ ಏನು, ಅದು ಹೇಗೆ ಬಂತು, ಅರ್ಥಶಾಸ್ತ್ರದ ಬಗ್ಗೆ ವ್ಯಾಖ್ಯೆ ಏನು, ಆಮೇಲೆ ಅರ್ಥಶಾಸ್ತ್ರದಲ್ಲಿ ಬರುವಂಥ 3 ವ್ಯಾಖ್ಯೆಗಳು ಯಾವುದು, ಆಮೇಲೆ ಯಾವ ವರ್ಷದಲ್ಲಿ ಯಾರು ನೊಬೆಲ್ ಬಹುಮಾನವನ್ನು ಪಡ್ಕೊಂಡ್ರು, ಯಾವ ವರ್ಷದಿಂದ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಬಹುಮಾನವನ್ನು ಕೊಡಲಾಗ್ತಾ ಇದೆ ಅಂತ. ಸೊ ಫೈನಲಿ ಯು ಮಸ್ಟ್, ಅದರ್ವೈಸ್ ಯು ಮಸ್ಟ್ ರಿಮೆಂಬರ್ ಹೂ ಇಸ್ ರಿಗಾರ್ಡೆಡ್ ಆಸ್ ದಿ ಫಾದರ್ ಆಫ್ ಎಕನಾಮಿಕ್ಸ್. ಸೊ ಪ್ರೊಫೆಸರ್ ಆಡಮ್ ಸ್ಮಿತ್ ಇಸ್ ರಿಗಾರ್ಡೆಡ್ ಆಸ್ ದಿ ಫಾದರ್ ಆಫ್ ಎಕನಾಮಿಕ್ಸ್. ಕೊನೆಯದಾಗಿ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳಿದರೆ ಪ್ರೊಫೆಸರ್ ಆಡಮ್ ಸ್ಮಿತ್ ರವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಓಕೆ ಸ್ಟೂಡೆಂಟ್ಸ್, ಐ ವಿಲ್ ಸ್ಟಾಪ್. ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಟಾಪಿಕ್ ಐ ವಿಲ್ ಕಮ್. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.